ಈ ಪದಗ್ರಹಣ ಸಮಾರಂಭನ ನೀವೆಲ್ಲ ನೋಡಿರ್ತೀರಾ. ರಾಜಕೀಯ ಪಕ್ಷದ ಆಡಳಿತ ಮಂಡಳಿಗಳಲ್ಲಿ ಗೆದ್ದಾಗ ಅವ್ರಿಗೆ ಕೂಡ ಅವರು ಅಧಿಕಾರವನ್ನ ಸ್ವೀಕಾರ ಮಾಡೋದನ್ನು ಕೂಡ ಪ್ರತಿಯೊಬ್ರು ನೋಡಿರ್ತೀರ. ಸೊ ಈಗ ಎಲ್ಲಾ ಶಾಲೆಗಳಲ್ಲೂ ಕೂಡ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಸರೌಂಡಿಂಗ್ ಅಲ್ಲಿ ನೋಡಿದಾಗ ಲಾಸ್ಟ್ ಇಯರ್ ಕೂಡ ನಾನು ಹೇಳಿದ್ದೆ, ಈ ಶಾಲೆಯಲ್ಲಿ ಏನ್ ಮಾಡ್ತಿದ್ದಾರೆ, ಮಕ್ಕಳ ಪದಗ್ರಹಣ ಮಾತ್ರ ಅಲ್ದಿರ ಪೋಷಕರ ಪದಗ್ರಹಣ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಶಿಕ್ಷಕರಿಗೂ ಕೂಡ ಇಲ್ಲಿ ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಅವ್ರದ್ದು ಒಂದು ಕಮಿಟಿ ಅಂತ ರಚನೆ ಮಾಡ್ತಿದ್ದಾರೆ. ಮಕ್ಕಳ ಕಮಿಟಿ, ಪೋಷಕರ ಕಮಿಟಿ ಮತ್ತು ಶಿಕ್ಷಕರ ಕಮಿಟಿ ಇದೆ ಅಂದ್ರೆ ಇದು ಜ್ಞಾನಜ್ಯೋತಿ ಶಾಲೆಯಲ್ಲಿ ಮಾತ್ರನೇ. ಸುಮಾರು ಶಾಲೆಗಳಲ್ಲಿ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ, ಇದನ್ನ ನಾರ್ಮಲ್ ಆಗಿ ಎಲ್ಲಾ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಶಾಲೆಯಲ್ಲಿ ಪೋಷಕರ ಕಮಿಟಿ ಮಾಡ್ತಾ ಇರೋದು ತುಂಬಾನೇ ಅತಿ ಮುಖ್ಯವಾದದ್ದು ಅಂತ ನಾನು ಹೇಳ್ಬೋದು. ನೀವು ಈ ದಿನ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಈ ಅಗ್ರಹಾರ ಬಡಾವಣೆಯಲ್ಲಿ ಪ್ರಸಿದ್ಧಿ ಆಗಿರುವಂತಹ ಆನಂದ್ ಸರ್ ಕೂಡ ಬಂದಿದ್ದಾರೆ. ನಾನು ಈ ಅಗ್ರಹಾರ ಬಡಾವಣೆಗೆ ಬಂದು ಸುಮಾರು 13 ವರ್ಷ ಆಗಿದೆ. 13 ವರ್ಷದಲ್ಲಿ ನಾನು ಕೇಳಿರುವಂತಹ 2 ಹೆಸರುಗಳು ಯಾವಪ್ಪ ಅಂದ್ರೆ ಗೌಡ ಸರ್ ಮತ್ತೆ ಆನಂದ್ ಮಾಸ್ಟರ್ ಅಂತ. ಯಾಕಪ್ಪ ಇವ್ರ ಹೆಸರು ಮಾತ್ರ ನಮ್ಗೆ ಕೇಳುತ್ತೆ ಅಂದ್ರೆ ಆ ವ್ಯಕ್ತಿಗಳು ಮಾಡಿರುವಂತಹ ಸಾಧನೆಗಳು ಅಂತ ಕೂಡ ಹೇಳ್ಬೋದು. ನಿಮಗೆ ಇಲ್ಲಿ ನಾಯಕತ್ವ ಬಂದಾಗ ನೀವು ಕೂಡ ಏನಾಗ್ತೀರಾ, ಎಲ್ಲರೂ ಗುರುತಿಸ್ಕೊಳ್ತೀರಾ ಅಲ್ವಾ. ಒಬ್ಬರಿಗೆ ಐಡೆಂಟಿಫಿಕೇಶನ್ ಬೇಕು ಅಂದ್ರೆ ನೀವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕು. ಈಗ ಹೇಳಿದಂತಹ 2 ವ್ಯಕ್ತಿಗಳ ಹೆಸರು ನಾನು ಏನ್ ಹೇಳಿದೆ, ಪ್ರತಿಯೊಂದು ಈ ಅಗ್ರಹಾರ ಬಡಾವಣೆಯಲ್ಲಿ ನೀವು ಯಾರು ಬೇಕಾದ್ರೂ ಕೇಳಿ ಅವ್ರ ಹೆಸರು ಅವ್ರು ಗೊತ್ತಾ ಅಂದ್ರೆ ಗೊತ್ತು ಅಂತ ಹೇಳ್ತಾರೆ. ಯಾಕೆ ಗೊತ್ತು? ಅವರು ಅಲ್ಲಿ ನಾಯಕತ್ವದ ಗುಣಗಳಿವೆ. ಆ ನಾಯಕತ್ವದ ಗುಣಗಳನ್ನ ಇಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಈಗಿಂದಾನೇ ಕೊಡ್ತಾ ಇದ್ದಾರೆ. ಅದನ್ನ ನೀವು ಸ್ವೀಕಾರ ಮಾಡ್ಬೇಕು ಅಲ್ವಾ. ಕೆಲವು ಮಕ್ಕಳಿಗೆ ಸ್ವಲ್ಪ ಭಯ ಇರುತ್ತೆ, ಏನಪ್ಪ ನಾನು ಮಾಡ್ಲಾ, ಪಾರ್ಟಿಸಿಪೇಟ್ ಮಾಡ್ಲಾ ಬೇಡವಾ ಅಂತ. ಆ ಭಯವನ್ನ ನೀವೇನ್ ಮಾಡ್ಬೇಕು, ಓಡಿಸ್ಬೇಕು. ನೀವು ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡಾಗ ಮಾತ್ರ, ನಿಮ್ಮ ಜವಾಬ್ದಾರಿಗಳನ್ನ ನಡೆಸಿದಾಗ ಮಾತ್ರ, ಶಾಲೆಯಲ್ಲಿ ಕೊಟ್ಟಿರುವಂತಹ ಎಲ್ಲ ಕೆಲಸಗಳು ಮಾಡಿದ್ರೆ ಮಾತ್ರ ಪ್ರತಿಯೊಂದು ಶಿಕ್ಷಕರಿಗೂ ನಿಮ್ಮ ಪರಿಚಯ ಆಗುತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ ಅಲ್ವಾ. ನೀವು ಕೂಡ ಈ ರೀತಿ ಹೆಸರು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈಗಲಿಂದ ಕೂಡ ಎಲ್ಲಾ ವಿಷಯಗಳಲ್ಲೂ ನೀವು ಜವಾಬ್ದಾರಿಯನ್ನ ತಗೊಳ್ಬೇಕು. ವಿದ್ಯಾರ್ಥಿಗಳಿಗಾಗಿ ಒಂದು ಪರಿಷತ್ತನ್ನ ನಿರ್ಮಾಣ ಮಾಡಿದ್ದಾರೆ, ಸ್ಟೂಡೆಂಟ್ ಕಮಿಟಿ ಅಂತ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಬೇರೆ ಬೇರೆ ಮಕ್ಕಳು ಕೂಡ ಇದ್ರಲ್ಲಿ ಏನ್ ಮಾಡ್ಬೇಕು, ಭಾಗವಹಿಸ್ಬೇಕು. ಈ ದಿನ ನನಗೆ ಇಲ್ಲಿ ಕಮಿಟಿಯಲ್ಲಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಾಲಾ ಆಡಳಿತ ಮಂಡಳಿಗೆ ಮನಸ್ಸಿನಿಂದ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಶಿಕ್ಷಕರು ಮಾಡ್ತಾ ಇರುವಂತಹ ಕಾರ್ಯಗಳನ್ನ ನೋಡಿದ್ರೆ ಇದು ನನಗೆ ತುಂಬಾ ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ಕೆಲವೊಮ್ಮೆ ರಾತ್ರಿ 6 ಗಂಟೆ ಆದ್ರೂ ಕೂಡ ಕೆಲಸ ಮಾಡ್ತಾ ಇರೋದನ್ನ ನಾನು ನೋಡಿದ್ದೀನಿ. ನಿಮಗೋಸ್ಕರ ಶಿಕ್ಷಕರು ಇಷ್ಟು ಸಮಯ ಕೊಟ್ಟು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ನೀವು ಕೂಡ ಮಕ್ಕಳು ಏನ್ ಮಾಡ್ಬೇಕು, ನಿಮ್ಮ ಕೆಲಸವನ್ನ ನೀವು ಮಾಡ್ಬೇಕು. ಸೊ ಎಲ್ಲರೂ ತಮ್ಮ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ. ಆಗ ಏನಾಗುತ್ತೆ, ಶಾಲೆಯ ಅಭಿವೃದ್ಧಿ ಕೂಡ ಆಗುತ್ತೆ. ಶಾಲೆಯ ಹೆಸರುವಾಸಿ ಜೊತೆಗೆ ಮಕ್ಕಳ ನೀವು ಕೂಡ ನಿಮ್ಮ ಹೆಸರುವಾಸಿ ಕೂಡ ಆಗುತ್ತೆ. ಓಕೆ, ಸೊ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನ ಪಡ್ಕೊಂಡು ಮುಂದೆ ಬರಲಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಶಾಲಾ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳು. ಜೊತೆಗೆ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳ್ತಾ ಇರುವಂತಹ ಪುಟಾಣಿಗಳಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.